ಹೆಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಈಗ ರಾತ್ರಿ ಆಗಿದೆ, ಅದಕ್ಕೆ ನಾನು ಫ್ಲ್ಯಾಶ್ ಲೈಟ್ ಆನ್ ಮಾಡಿ ವೀಡಿಯೋ ಮಾಡ್ತಿದ್ದೇನೆ. ಕಣ್ಣಿಗೆ ಹೊರ್ತಿದೆ ಮಾರೆ. ಏನಂದರೆ ಇವತ್ತು ನನ್ನ ಚಾನಲ್ಗೆ ಸ್ವಾಗತ. ಆಮೇಲೆ ಏನಂದರೆ ಇವತ್ತು ನಾನೊಂದು ಕ್ರಿಯೇಟಿವಿಟಿ ಮಾಡಿದ್ದೀನಿ. ಇವತ್ತಲ್ಲ 3 ದಿವಸ ಆಯಿತು, ಗೊತ್ತಾಯ್ತಾ? ಆ ಕ್ರಿಯೇಟಿವಿಟಿಯನ್ನು ಈಗ ನಿಮಗೆ ತೋರಿಸ್ತೇನೆ. ಫಸ್ಟ್ ನೀವು ನೋಡಿ, ಇಲ್ಲಿ ನೋಡಿ, ನನ್ನ ಹತ್ರ ಕಾರೆಲ್ಲ ನೋಡಿ, ಇಲ್ಲಿ ನೋಡಿ, ಇದೆಲ್ಲ ಕಾರೆಲ್ಲ ಉಂಟಲ್ಲ. ಈಗ ನೋಡಿ, ನಾನು ಫ್ಲ್ಯಾಶ್ ಲೈಟ್ ಉಂಟಲ್ಲ, ಆಫ್ ಮಾಡ್ತೇನೆ ಆಯಿತಾ? ಆಫ್ ಮಾಡಿದ್ದೇನೆ. ಈಗ ಫ್ಲ್ಯಾಶ್ ಲೈಟ್ ಆಫ್ ಮಾಡಿದ್ದೇನೆ. ನೋಡಿ ಗೈಸ್, ಹೇಗೆ ಆಗಿದೆ ಮೇಲಿಂದ ಲೈಟ್. ಮೇಲಿಂದ ಲೈಟ್ ಬರ್ತಿದೆ ಹೇಗೆ ಅಂತ ಹೇಳಂತೆ. ಇಲ್ಲಿ ನೋಡಿ, ನಾನು ಫ್ಲ್ಯಾಶ್ ಲೈಟ್ ತೋರಿಸ್ತಿದ್ದೀನಿ. ಇದು ಸ್ವಿಚ್ ಬೋರ್ಡು, ಗೊತ್ತಾಯ್ತಾ? ಇದೊಂದು ಲೈಟ್ ಬಲ್ಬು ನಿಮಗೆ ಸಿಗ್ತದೆ. ಇದು ಚಾರ್ಜಿಂಗ್ ಬಲ್ಬು. ಅದಕ್ಕೆ ನಿಮ್ಮ ಕ್ಯಾಮ್ ಬ್ಯಾಟ್ರಿಯಲ್ಲಿ ನಿಮಗೆ ಸಿಗ್ತದಲ್ಲ, ಅದು ಸಿಕ್ಕಿಸಲಿಕ್ಕೆ ಅದನ್ನು ನಾನು ಅಂಟಿಸಿ ಇದು ಮಾಡಿದ್ದು. ಆಮೇಲೆ ನಿಮಗೆ ಯಾವುದು ಸ್ವಿಚ್ ಇದ್ದರೆ ಅದನ್ನೆಲ್ಲ ವಯರನ್ನು ಕನೆಕ್ಷನ್ ಮಾಡಿ ನೀವು ಸ್ವಿಚ್ ಆನ್ ಮಾಡಿರಿ. ಇಲ್ಲಿ ನೋಡಿ, ನಿಮಗೆ ನಾನು ಕಾಣಿಸ್ತೇನೆ. ಇಲ್ಲಿ ನೋಡಿ, ಈಗ ನೋಡಿ ನಿಮಗೆ ಇದು ಓಪನ್ ಬೇಕಲ್ಲ. ಈಗ ನೋಡಿ, ಇದು ಆಫ್ ಮಾಡ್ತೇನೆ. ಇದು ಆಫ್ ಮಾಡ್ತೇನೆ ಆಯಿತಾ? ಇದು ಆಫ್ ಆಯಿತು. ಈಗ ಫ್ಲ್ಯಾಶ್ ಲೈಟಲ್ಲಿ ಇದು ಆನ್ ಇರೋದು, ಗೊತ್ತಾಯ್ತಾ? ಇದು ಫ್ಲ್ಯಾಶ್ ಎಂತ ಮಾರಿ ಗೊತ್ತುಂಟು ಎಂತ ಮಾರಿ ಇದು ಇಲ್ಲಿ ನೋಡಿ, ಇದು ಫ್ಲ್ಯಾಶ್ ಲೈಟ್, ಗೊತ್ತಾಯ್ತಾ? ಫುಲ್ಲು ಕತ್ತಲಾಗಿದೆ ನೋಡಿ. ಆಮೇಲೆ ಇದೇನು ಅಂದರೆ ಇಲ್ಲಿ ನೋಡಿ, ಹೀಗೆ ಉಂಟು. ಹೀಗೆ ಮಣ್ಣೆಲ್ಲ ಒಕ್ಕಿ ಮಾಡಿದ್ದು, ಇದೆಲ್ಲ ಶೀಟ್ ಹಾಕಿದಾಕಂದರೆ ಮಳೆ ಬಂದರೆ ಇದಾಗ್ತಾಯಿಲ್ಲ. ನನ್ನ ಒಂದು ಡ್ರೀಮ್ ಹೀಗೆ ಮಾಡಲಿಕ್ಕೆ, ಅದಕ್ಕೆ ಇದು ಮಾಡಿದ್ದು. ಈಗ ನೋಡಿ, ನೀವು ಈಗ ನೋಡಿ, ನಾನು ಸ್ವಿಚ್ ಆನ್ ಮಾಡ್ತೇನೆ. ನೋಡಿ, ಇದು ನನ್ನ ಒಂದು ಕ್ರಿಯೇಷನ್. ಏನಂದರೆ ಇದಕ್ಕೆ ನಾನು ಹೀಗೆ ಯಾಕೆ ಮಾಡಿದಂದರೆ ಒಂದು ಸ್ವಲ್ಪ ಚೆನ್ನಾಗಿ ಕಾಣ್ತದೆ. ಆಮೇಲೆ ಇದನ್ನು ಯಾಕೆ ಬಂದ್ ಮಾಡೋದಂದರೆ ಇದು ಹೀಗೆ ಕಾಣಬಾರ್ದು, ಅಲ್ಲಿಗೆ ಫ್ಲ್ಯಾಶ್ ಕಾಣ್ತದೆ, ಗೊತ್ತಾಯ್ತಾ? ಆಚೆಗೆ ಫ್ಲ್ಯಾಶ್ ಕಾಣ್ತದೆ, ಅದಕ್ಕೆ ಕಾಣಬಾರ್ದು ಅಂತ ಮುಚ್ಚಿದ್ದು. ಇಲ್ಲಿಂದ ನೋಡಿದ್ದು ಹೇಗೆ ಕಾಣ್ತದೆ ಅಂತ. ಡಾರ್ಕ್ನೆಸ್ ನಾರ್ಮಲ್ಗೆ ಥರ ನಾವು ನೋಡಿ, ಇಷ್ಟು ರಾತ್ರಿಯಲ್ಲಿ ಇಷ್ಟು ಚೆನ್ನಾಗಿ ಕಾಣ್ತದಲ್ಲ. ಇದು ಯೂಸ್ ಇಲ್ಲ, ಗೊತ್ತಾಯ್ತಾ? ಅದಕ್ಕೆ ಇಲ್ಲಿ ಬಲ್ಬಲ್ಲಿ ಮಾಡಿದೆ ನಾನು. ಇಲ್ಲಿಂದ ಹೀಗೆಲ್ಲ ಮಾಡಿದ್ದೇನೆ. ಈ ಶೈನಿಂಗ್ ಇದು ಗೊತ್ತಾಯ್ತಲ್ಲ, ಅಷ್ಟೇ, ಮತ್ತೇನಿಲ್ಲ. ಇದೊಂದು ನನಗೆ ಹಾಟ್ ವೀಲ್ಸಲ್ಲಿ ಸಿಕ್ಕಿದ್ದು. ಇದೊಂದು ಲ್ಯಾಂಬೋರ್ಗಿನಿ, ತುಂಬ ಉಂಟು. ಇದನ್ನು ಒಂದೇ ಇರ್ತದೆ, ನನಗೆ ಇದು ಇಷ್ಟ, ಅದಕ್ಕೆ ಇದನ್ನು ಇರ್ತದೆ. ಆಮೇಲೆ ಹೀಗೆ ಮಾಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಗೈಸ್. ಆಮೇಲೆ ಹೋಗುವ ಮುಂಚೆ ಇದನ್ನು ನೀವು ಕೂಡ ಇದು ಕ್ರಿಯೇಟ್ ಮಾಡ್ಬೋದು. ನಿಮ್ಮ ಹತ್ರ ಹೀಗೆ ಕಾಂಪೌಂಡ್ ಇದ್ದರೆ ಉಂಟಲ್ಲ, ನೀವು ಹೀಗೆ ಮಾಡ್ಬೋದು, ಗೊತ್ತಾಯ್ತಾ? ಹೀಗೆಲ್ಲ ಮಾಡ್ಬೋದು. ಈ ಥರದ ಕಾಂಪೌಂಡ್ ಇರ್ತದಲ್ಲ, ಯಾರದಲ್ಲಿ ಈ ಥರದ ಕಾಂಪೌಂಡ್ ಇದೆ ಅವ್ರು ಮಾಡ್ಬೋದು. ಆಮೇಲೆ ತುಂಬ ಗುರಿ ಮಾಡಬೇಡಿ, ಮಾಡೋದಿದ್ದರೆ ಸ್ವಲ್ಪ ಗುರಿ ಒಳಗೆ ತನಕ ಮಾಡಿ. ಅದು ಇಲ್ಲದ್ರೆ ಹೋಲಾಗ್ತದೆ, ಜರೀತದೆ. ಎಲ್ಲ ಮಾಡಬೇಕು. ಇಲ್ಲಿಂದ ಜರೀತಿತ್ತು, ಇಲ್ಲಿಂದ ಅದು ನಾನು ಸ್ವಲ್ಪ ಅಷ್ಟು ಒಳಗೆ ಮಾಡಿದ್ದು, ಅದಕ್ಕೆ ನಾನು ಶೀಟ್ ಹಾಕಿದ್ದು. ಇದು ಇಲ್ಲಿ ನೋಡಿ, ಇದು ಬೆಂಡ್ ಆಗ್ತದೆ, ಆಗೋದಿಲ್ಲ, ಅವ್ರು ಬೇಕು ಇದಕ್ಕೆ. ನಾನು ಇಷ್ಟು ಭಂಗದಲ್ಲಿ ಮಾಡಿದ್ದು, ಇದೆಲ್ಲ ಕ್ರ್ಯಾಕ್ ಆಗ್ತದೆ. ಇಲ್ಲಿ ನೋಡಿ, ಹಿಂಗೆ ಇಲ್ಲಿ ತೋರಿಸ್ತೀನಿ. ಇಲ್ಲಿ ನೋಡಿ, ಎಲ್ಲಿ ಕ್ರ್ಯಾಕ್, ಇಲ್ಲಿ ಕ್ರ್ಯಾಕ್ ಎಲ್ಲ ಬರ್ತದೆ, ಅದುವೇ ನನ್ನ ಪ್ರಾಬ್ಲಮ್. ಆಮೇಲೆ ಇದು ಸ್ವಿಚ್ ಬೋರ್ಡ್ನ ಸಪೋರ್ಟಿಗೆ ನಾನು ಇಲ್ಲಿ ಒಂದು ಇದು ಇಟ್ಟಿದ್ದೇನೆ, ನಮ್ಮ ರೀಪ್ನ ಪೀಸು. ಯಾಕಂದರೆ ಸಪೋರ್ಟ್ ಇಲ್ಲದಲ್ಲದು ಬೀಳ್ತದಲ್ಲ, ಕೆಳಗೆ ಬಿದ್ದರೆ ಗೋವಿಂದ, ಅದಕ್ಕೆ ನಾನು ಹಾಗೆ ಇಟ್ಟದ್ದು. ಆಮೇಲೆ ಬಾಯ್ ಗೈಸ್, ಬಾಯ್. ಸೊ ಹೆಲೋ ಗೈಸ್, ಇನ್ನೊಮ್ಮೆ ಸ್ವಾಗತ. ಏನಂದರೆ ನಾನು ಒಂದು ಹೇಳಲಿಕ್ಕೆ ಮರೆತೋಯ್ತು. ಏನಂದರೆ ಇದು ನಾನು ನಿಮಗೆ ತೋರಿಸಲಿಕ್ಕಿದ್ದೆ ಅದನ್ನು. ಏನಂದರೆ ಅದು
ನಾನು ಮಾಡಿಸೋದು ಹೇಗೆ ಮಾಡ್ತಿದ್ದೇನೆ ಅದೆಲ್ಲ ತೋರಿಸ್ಲಿಕ್ಕಿದ್ದೆ. ಮೊಬೈಲ್ ಸಿಗಲಿಲ್ಲ, ಇನ್ನೇನು ಕಾರಣ ಅಲ್ಲ. ಸಿಕ್ಕಿದ್ರೆ ನಿಮಗೆ ವಿಡಿಯೋ ಮಾಡಿ ಕಳಿಸಿದ್ದೆ, ಒಂದೊಂದು ಪಾರ್ಟ್ ಹಾಗೆ ನನ್ನ ಅನಿಸಿಕೆ. ಆದರೆ ಸಿಗಲಿಲ್ಲ. ಇಲ್ಲಿ ನೋಡಿ ಗಾಯ್ಸ್, ಇವತ್ತು ನನ್ನ ಮನೆಯಲ್ಲಿ ಚಿಕನ್ ಪೆಪ್ಪರ್ ಆಗ್ತಿದೆ. ಯಮ್ 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 ಯಮ್. ಯಾರೆಲ್ಲ ಈ ಥರದ್ದು ಚಿಕನ್ ಪೆಪ್ಪರ್ ಮಾಡ್ತೀರಾ ಅವರು ಕಮೆಂಟ್ ಮಾಡಿ. ಇದು ನೋಡಿ ಚೆನ್ನಾಗುಂಟು, ನೋಡುವಾಗ ಬಾಯಲ್ಲಿ ನೀರು ಬರ್ತದೆ. ಇಲ್ಲಿ ನೋಡಿ ಅಂತೆ ಫ್ಯಾಮಿಲಿ ಪ್ಯಾಕ್ ಮಿಲ್ಕ್ ಶೇಕ್, ನನ್ನ ಫೇವ್ರೇಟ್ ಇದು ವೆನಿಲದು. ಆಮೇಲೆ ಏನಂದರೆ ಏನಿಲ್ಲ, ಇಷ್ಟೇ ನಾನು ನಿಮ್ಮ ಹತ್ರ ಹೇಳಲಿಕ್ಕಿತ್ತು, ಹೇಳಿದೆ. ಸೊ ಬಾಯ್ ಬಾಯ್ ಗಾಯ್ಸ್.